ಮಾಲೂರು ತಾಲೂಕಿನ ನೊಸಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುರುಳಗೆರೆ ಶಾಲೆಗೆ ಭೇಟಿ ನೀಡಿ ಶಾಲೆಗೆ ಅವಶ್ಯಕತೆ ಇರುವ ಮೂಲ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಶೌಚಾಲಯ, ಕುಡಿಯುವ ನೀರು, ದೇವಾಲಯ, ಹಳೆಯ ಕಟ್ಟಡಗಳ ದುರಸ್ತಿಗೊಳಿಸಿಕೊಡುವಂತೆ ಮನವಿ ಸಲ್ಲಿಸಿದ್ದು ಶೀಘ್ರವಾಗಿ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ವಿದ್ಯಾರ್ಥಿಗಳು ಶಿಕ್ಷಕರು ಹೇಳಿಕೊಡುವ ಪಾಠ ಪ್ರವಚನಗಳನ್ನು ಶ್ರದ್ಧೆಯಿಂದ ಆಲಿಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ತಾನು ವಿದ್ಯಾಭ್ಯಾಸ ಮಾಡಿದ ಶಾಲೆಗೆ, ಗುರುಗಳಿಗೆ, ಪೋಷಕರಿಗೆ ಹೆಸರು ಕೀರ್ತಿ ತರುವಂತೆ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ್ರು. ಈ ದಿನ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನಾನು ಸ್ಕೂಲಲ್ಲಿ ಇವತ್ತು ನಾನು ಗೆಸ್ಟ್ ಆಗಿ ಬಂದು ನಾನು ಅಧ್ಯಕ್ಷನಾಗಿ ಬಂದು ನಿಂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ತುಂಬಾ ಸಂತೋಷ ಆಗ್ತಾ ಇದೆ. ಯಾವತ್ತೂ ಅಷ್ಟೇ ಗೌರ್ಮೆಂಟ್ ಸ್ಕೂಲಲ್ಲಿ ಬಂದವರೆ ಯಾವ್ದೋ ರಾಜಕೀಯದಾಗಲಿ ಒಂದು ಬಿಸ್ನೆಸ್ ಆಗಲಿ ಮತ್ತೆ ಯಾವ್ದೋ ಒಂದು ಉದ್ಯಾನವನದಲ್ಲಿ, ಯಾಕಂದ್ರೆ ಅವರೆಲ್ಲ ನೋಡ್ಬಿಟ್ಟಿರ್ತಾರೆ, ಕಷ್ಟನ ನೋಡ್ತಿರ್ತಾರೆ, ಸುಖನೂ ನೋಡಿರ್ತಾರೆ. ನಾನು ಏನು ಹೇಳ್ತೀನಿ ಅಂದ್ರೆ ನಿಮಗೆ ಗೌರ್ಮೆಂಟ್ ಸ್ಕೂಲ್ ನೀವು ಫೀಲ್ ಆಗೋಗ್ಬಿಟ್ಟು ಸುಮಾರು ಜನ ಹೇಳ್ತಾರೆ, ಬಸ್ ಬಂತು ಹೇಳಿದ್ರು ಹೆಣ್ಮಕ್ಳಿಗೆ ಶೌಚಾಲಯ ಆದಷ್ಟು ಬೇಗ ಅದನ್ನ ವ್ಯವಸ್ಥೆ ಮಾಡೋದು ರೆಡಿ ಮಾಡ್ತೀನಿ. ಹಾಗೂ ಗ್ರೀನ್ ಮ್ಯಾಟು ನನಗೆ ಈ ಗ್ರೀನ್ ಮ್ಯಾಟ್ ಇಷ್ಟ ಇಲ್ಲ. ಯಾಕಂದ್ರೆ ಬೇಕಾದ್ರೆ ಮಣ್ಣು ನೋಡ್ಬಿಟ್ಟು ಹೈಟ್ ಮಾಡೋಣ. ಇನ್ ಸ್ಕೂಲಲ್ಲಿ ಇರೋದು ಬಂದು ಮಣ್ಣು ಇರೋದು ನೋಡಿದ್ರೆ ನಾವಿದ್ದಾಗ ಇದು ತುಂಬಾ ಇತ್ತು. ವಾಲಿಬಾಲ್ ಎಲ್ಲ ಇಲ್ಲೇ ಆಡ್ತಾ ಇದ್ರಿ, ಖೋ ಖೋ ಇಲ್ಲೇ ಆಡ್ತಾ ಇದ್ರಿ, ಕಬಡ್ಡಿ ಇಲ್ಲೇ ಆಡ್ತಾ ಇದ್ದೆ. ಇವಾಗ ನೋಡಿದ್ರೆ ಸಿಕ್ಸ್ದಾಗೈತೆ ವಾಲಿಬಾಲ್ ನೋಡೋಕ್ಕಾಗಲ್ಲ, ಏನೂ ಇಲ್ಲ. ಅದಕ್ಕೆ ಹೇಳ್ತೀನಿ ಏನೋ ಒಂದು ಅದಕ್ಕೆ ಆಲ್ಟರ್ನೇಟ್ ಏನೋ ನೋಡೋಣ. ಆ ದೇವಸ್ಥಾನದ್ದು ಮಾಡೋಣ ಸರ್, ಅದು ದೇವಸ್ಥಾನ. ಯಾಕಂದ್ರೆ ನಾವು ಹೋಗಿಲ್ಲ ಸೇಮ್ ನಮಗೂ ಅದು ಗಣೇಶ್ ಮಾಡ್ಕೊಳ್ಳೋಣ. ಇನ್ನು ಏನೇ ಸ್ಕೂಲ್ಗೆ ಏನೇ ಒಂದು ನನ್ನ ಕಡೆಯಿಂದ ಏನೇ ಅನುಕೂಲ ಆಗಬೇಕನ್ನು ದಯವಿಟ್ಟು ಮಾಡ್ಕೊಡ್ತೀನಿ. ಇವೇನು ವರಿ ಮಾಡ್ಕೊಬಿಡಿ. ತಾನು ವಿದ್ಯಾಭ್ಯಾಸ ಮಾಡಿದ ಶಾಲೆಗೆ ಭೇಟಿ ನೀಡಿ ನೆನಪಿಗಾಗಿ ಗಿಡ ನೆಟ್ಟು ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿದ್ರು. ಶಾಲಾ ಶಿಕ್ಷಕರು ಹಾಗೂ ಶಾಲಾಭಿವೃದ್ಧಿ ಸಮಿತಿಯಿಂದ ನೂತನ ಅಧ್ಯಕ್ಷ PS ವಿನಯ್ ಗೌಡ ಅವರನ್ನ ಸನ್ಮಾನಿಸಿ ಗೌರವಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಚಂದ್ರಶೇಖರ್ ಗೌಡ, ಸದಸ್ಯ ರಮೇಶ್, ಮಾಜಿ ಸದಸ್ಯರಾದ CM ನಾರಾಯಣಸ್ವಾಮಿ, M ನಾಗರಾಜ್, ಉಪವಾಸುಪುರ ಅರುಣ್, SM ಶಂಕರ್, ಕವಿ ಅನಿಲ್, ಕಿರಣ್ ಪಂಡು, ಯುವಶಕ್ತಿ ತಾಲೂಕು ಅಧ್ಯಕ್ಷ N ಸಂತೋಷ್ ಇನ್ನೂ ಹಲವರು ಹಾಜರಿದ್ದರು. MP ಪ್ರಕಾಶ್, CTV ನ್ಯೂಸ್, ಮಾಲೂರು.